ಜೀವನದಲ್ಲಿ ನಿನಗೆ ಪರಿವರ್ತನೆ ಬೇಕಾ, ಟ್ರಾನ್ಸ್ಫರ್ಮೇಷನ್ ಬೇಕಾ, ಏನಾದರೂ ಹೊಸತನ ಬೇಕಾ, ಏನಾದರೂ ಒಂದು ಡಿಸ್ಕವರಿ ಬೇಕಾ, ಏನಾದರೂ ನೀ ಎಕ್ಸ್ಪ್ಲೋರ್ ಮಾಡಬೇಕಾ, ಇಂಟೆನ್ಷನಲ್ ಆಗಿ ಡೆಲಿಬರೇಟ್ ಆಗಿ ಡೆಲಿಜೆಂಟಾಗಿ ನೀನೇ ಶುರು ಮಾಡಬೇಕು. ಇಲ್ಲದರೆ ಅದು ಸಾಧ್ಯನೇ ಆಗೋದಿಲ್ಲ. ತುಂಬ ಜನಕ್ಕೆ ಅವ್ರು ಹೇಗಿದ್ದಾರೋ ಹಾಗೆ ಒಪ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ಟ್ರಾನ್ಸ್ಫರ್ಮೇಷನ್ ಬೇಡ, ಪರಿವರ್ತನೆ ಬೇಡ. ಅವ್ರು ಹೇಳ್ತಾರೆ, ನಾನು ಕರೆಕ್ಟಾಗಿದ್ದೀನಿ, ನಾನು ಹೀಗೆ ಇರೋದು, ನನ್ನನ್ನು ಬದಲಾಯಿಸೋಕ್ಕೆ ಹೋಗಬೇಡಿ, ನಾನು ಚೇಂಜ್ ಆಗಲ್ಲ, ನಾನು ಹೀಗೆ, ನನಗಿದು ಕರೆಕ್ಟ್ ಅನಿಸಿದೆ. ತುಂಬ ಜನಕ್ಕೆ ಅವರಿರೋ ಹಾಗೆ ಅದು ಒಪ್ಕೊಂಡ್ಬಿಟ್ಟಿದ್ದಾರೆ. ಅದು ಆ್ಯಕ್ಟಿವೋ ಪ್ಯಾಸಿವೋ ನಾನ್ ಆಕ್ಸೆಪ್ಟೆನ್ಸೋ ಗೊತ್ತಿಲ್ಲ, ಒಟ್ಟಲ್ಲಿ ಒಪ್ಕೊಂಡಿದ್ದಾರೆ. ಅಂಥವ್ರಿಗೆ ಏನಾದರೂ ಪರಿವರ್ತನೆ ಸಾಧ್ಯ ಆಗೋದಿಲ್ಲ. ಅವ್ರ ಸಮಯ, ಅವರ ಎನರ್ಜಿ, ಶಕ್ತಿ, ಎನರ್ಜಿ, ಟೈಮ್, ಶ್ರಮ, ಎಫರ್ಟು, ಇದು ಮೂರೂ ವೇಸ್ಟ್ ಆಗೋದು ಗೊತ್ತಾಗತ್ತೆ ಯಾವಾಗ ಅಂದರೆ ಎನರ್ಜಿ ಹೋದಾಗ, ಶ್ರಮ ಎಷ್ಟು ದಿವಸ ಶ್ರಮ ಪಟ್ಟಿದ್ದು ವೇಸ್ಟ್ ಆಯಿತು ಅಂತ ಅವ್ರಿಗೆ ಅನ್ನಿಸ್ದಾಗ ಅದು ಗೊತ್ತಾಗೋದು. ಅಲ್ಲಿವರೆಗೂ ಗೊತ್ತಾಗಲ್ಲ.